ಅದು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕಣ್ರಿ. ಏನಪ್ಪ ವಿಷಯ ಅಂದರೆ ನನ್ನ ಮಗಳು ಟೂರಿಗೆ ಹೋಗಿದ್ದವಳು. ನನಗೆ ಅವಳ ತಮ್ಮನಿಗೆ ಹಾಗೆ ನನ್ನ ಸೊಸೆಗಂತ ಸಣ್ಣ ಸಣ್ಣ ಗಿಫ್ಟ್ ಎಲ್ಲ ತಂದಿದ್ದಾಳೆ. ಅದನ್ನೆಲ್ಲ ಬೆಳಿಗ್ಗೆನೇ ನೋಡ್ತಾ ಕೂತ್ಕೊಂಡ್ವಿ. ನಮಗೋಸ್ಕರ ಪ್ರೀತಿಯಿಂದ ತಂದಿದ್ದಾಳೆ ಅಲ್ವಾ ಅಂತ. ಹಾಗೆ ಇವತ್ತು ಬೆಳಿಗ್ಗೆನೇ ಸೂರ್ಯ ನಮ್ಮ ಮನೆ ಬಂದು ನಿಂತಿದ್ದಾನೆ ನೋಡಿ. ಹಾಗೆ ಆ ಬಿಸಿಲಿಗೆ ನಮ್ಮಪ್ಪ ಕೆಲಸನೂ ಶುರು ಮಾಡ್ಕೊಂಡಿದ್ದಾರೆ. ಇನ್ನೇನು ಅಡಿಕೆ ಎಲ್ಲ ತೆಗಿಯೋಕ್ಕಿದೆ, ಹಾಗಾಗಿ ಅಂಗಳನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮ ಸೂರ್ಯನ ಬಿಸಿಲಿಗೆ ನಮ್ಮ ಚಂಪನು ಚೆನ್ನಾಗಿ ಚಳಿ ಕಾಯಿಸ್ಕೊಳ್ತಾ ಇದೆ. ಈ ಬೆಳಗಿನ ಬಿಸಿಲು ಒಂಥರ ಮೈ ಮೇಲೆ ಬಿದ್ದರೆ ಏನೋ ಒಂಥರ ಉತ್ಸಾಹ ಅಲ್ವಾ. ಚಳಿಗೆ ಬೆಳಗಿನ ಬಿಸಿಲು ತುಂಬಾ ಖುಷಿ ಕೊಡುತ್ತೆ. ಹಾಗೆ ಇವತ್ತು ಹತ್ತಿರದಲ್ಲೇ ಒಂದು ಮಗು ತೊಟ್ಲಿದೆ, ಅದಕ್ಕೋಸ್ಕರ ನಾನು ರೆಡಿ ಆಗ್ತೀನಿ. ಜೊತೆಗೆ ನಾವು ನೇಬರ್ಸ್ ಎಲ್ಲ ಸೇರಿಕೊಂಡು ಮಗು ತೊಟ್ಲಿಗೆ ಹೋದ್ವಿ. ನಮ್ಮ ಮನೆಯಿಂದ ಸ್ವಲ್ಪನೇ ದೂರ, ಹಾಗಾಗಿ ಎಲ್ಲರೂ ನಾವು ಒಟ್ಟಿಗೆ ಹೋಗ್ತೀವಿ ಎಲ್ಲಿಗೆ ಹೋಗಬೇಕಿದ್ರು. ಮಗು ನೋಡಿ ಎಷ್ಟು ಮುದ್ದಾಗಿದೆ ಅಂತ. ಮಗುಗೆ ಅಂಶು ಅಂತ ಹೆಸರಿಟ್ಟಿದ್ದಾರೆ. ತುಂಬ ಕ್ಯೂಟಾಗಿದೆ ಅಲ್ವಾ. ಮಗುನೆಲ್ಲ ನೋಡಿ ಆಮೇಲೆ ಊಟ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಡಬೇಕು. ಹಾಗೆ ನನ್ನ ಮುದ್ದಿನ ಸೊಸೆ ಮನೆಗೆ ಬಂದಿದ್ದಾಳಲ್ಲ, ಹಾಗಾಗಿ ಅವಳಿಗೋಸ್ಕರ ಇವತ್ತು ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ನಾಟಿ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇದರ ಫುಲ್ ವ್ಲಾಗ್ ಲಕ್ಷ್ಮೀ ವೃಂದಾವನ್ ಕನ್ನಡ ವ್ಲಾಗಲ್ಲಿ ಹಾಕಿದ್ದೀನಿ. ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಮಗಳಿಗೂ ತುಂಬ ಇಷ್ಟ ಆಯಿತು, ನನ್ನ ಸೊಸೆಗೂ ತುಂಬ ಇಷ್ಟ ಆಯಿತು. ಆಂಟಿ ಇನ್ನೊಂದ್ಸಲ ಮಾಡೋದನ್ನು ಮರಿಬೇಡಿ ಅಂತಲೂ ಹೇಳಿದ್ಲು ಅವಳು. ಈ ರೆಸಿಪಿ ನಿಮಗೂ ಬೇಕಿದ್ರೆ ಈಗಲೇ ಹೋಗಿ ಲಕ್ಷ್ಮೀ ವೃಂದಾವನ್ ಕನ್ನಡ ಚಾನಲಲ್ಲಿ ನೋಡೋದನ್ನು ಮರಿಬೇಡಿ. ಇವತ್ತಿನ ವಿಷಯ ಇಷ್ಟ ಆಗಿತ್ತು. ಇವತ್ತಿನ ವಿಷಯ ಇಷ್ಟ ಆದರೆ ಫಾಲೋ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ.